ಮುರಳಿಯ ದಿನಾಂಕ 16/4/2026. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಯೋಗದಿಂದಲೇ ಆತ್ಮನ ತುಕ್ಕು ಬಿಟ್ಟು ಹೋಗುವುದು, ತಂದೆಯಿಂದ ಪೂರ್ಣ ಆಸ್ತಿ ಸಿಗುವುದು. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಯೋಗ ಬಲವನ್ನು ಹೆಚ್ಚಿಸಿಕೊಳ್ಳಿ. ಪ್ರಶ್ನೆ: ದೇವಿ ದೇವತೆಗಳ ಕರ್ಮ ಶ್ರೇಷ್ಠವಾಗಿತ್ತು, ಈಗ ಎಲ್ಲರ ಕರ್ಮ ಭ್ರಷ್ಟ ಏಕೆ ಆಗಿದೆ? ಉತ್ತರ: ಏಕೆಂದರೆ ತಮ್ಮ ಅಸಲಿ ಧರ್ಮ, ವಾಸ್ತವಿಕ ಧರ್ಮವನ್ನು ಮರೆತಿದ್ದಾರೆ. ಧರ್ಮವನ್ನು ಮರೆತಿರುವ ಕಾರಣದಿಂದಾಗಿ ಏನೆಲ್ಲ ಕರ್ಮ ಮಾಡುತ್ತಾರೆ ಅದು ಭ್ರಷ್ಟವಾಗುವುದು. ತಂದೆಯ ಸತ್ಯ ಪರಿಚಯವನ್ನು ಎಲ್ಲರಿಗೂ ಕೊಡಬೇಕು. ಗೀತೆ: ಮುಖವನ್ನು ನೋಡಿಕೋ ಪ್ರಾಣಿ, ನಾನೆಷ್ಟು ಪುಣ್ಯ ಮಾಡಿದ್ದೇನೆ, ನಾನೆಷ್ಟು ಪಾಪ ಮಾಡಿದ್ದೇನೆ ಎಂದು. ಓಂ ಶಾಂತಿ. ಇದನ್ನು ಯಾರು ಹೇಳಿದರು ಮತ್ತು ಯಾರಿಗೆ ಹೇಳಿದರು? ತಂದೆ ಹೇಳುತ್ತಾರೆ ಮಕ್ಕಳಿಗೆ. ಯಾವ ಮಕ್ಕಳು ಪತಿತರಾಗಿದ್ದಾರೆ ಮತ್ತು ಪಾವನರನ್ನಾಗಿ ಮಾಡಬೇಕಾಗುತ್ತಿದೆ. ಬಾಬ್ರೂರು ಯಾವ ಮಕ್ಕಳನ್ನು ಪತಿತರಿಂದ ಪಾವನ ಮಾಡುತ್ತಿದ್ದಾರೆ ಆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಮಕ್ಕಳು ತಿಳಿದುಕೊಂಡಿದ್ದೀರಾ, ನಾವು ಭಾರತವಾಸಿಗಳು ದೇವಿ ದೇವತೆಗಳಾಗಿದ್ದೆವು. ಈಗ 84 ಜನ್ಮಗಳ ಚಕ್ರವನ್ನು ಸುತ್ತಿ ಸತೋ ಪ್ರಧಾನರಿಂದ ಪಾರು ಮಾಡಿ ಸತೋ ರಜೋ ತಮೋ, ಈಗ ತಮೋ ಪ್ರಧಾನರಾಗಿದ್ದೇವೆ. ಈಗ ಮತ್ತೆ ಬಾಬಾ ಸಿಕ್ಕಿದ್ದಾರೆ, ಸತೋ ಪ್ರಧಾನ ಆಗ್ತಾ ಇದ್ದೇವೆ. ಈಗ ಪುನಃ ಪತಿತರಿಂದ ಪಾವನರನ್ನಾಗಿ ಮಾಡುವಂತಹ ತಂದೆ ಹೇಳುತ್ತಿದ್ದಾರೆ, ಮಕ್ಕಳೇ, ತಮ್ಮ ಹೃದಯದಿಂದ ತಾವೇ ಕೇಳಿಕೊಳ್ಳಿ, ಎಲ್ಲಿಯವರೆಗೆ ನಾನು ಪುಣ್ಯ ಆತ್ಮ ಆಗಿದ್ದೇನೆ? ತಾವು ಸತೋ ಪ್ರಧಾನ ಪವಿತ್ರ ಆತ್ಮರಾಗಿದ್ದೀರಿ. ಯಾವಾಗ ಇಲ್ಲಿ ಮೊಟ್ಟ ಮೊದಲು ತಾವು ದೇವಿ ದೇವತೆಗಳೆಂದು ಕರೆಸಿಕೊಳ್ಳುತ್ತಿದ್ದೀರಿ, ಆದಿ ಸನಾತನ ದೇವಿ ದೇವತಾ ಧರ್ಮವೆಂದು ಹೇಳಲಾಗುತ್ತಿತ್ತು. ಈಗ ಭಾರತವಾಸಿಗಳ್ಯಾರೂ ಸಹ ತಮ್ಮನ್ನು ತಾವು ದೇವಿ ದೇವತಾ ಧರ್ಮದವರೆಂದು ಕರೆಸಿಕೊಳ್ಳುವುದಿಲ್ಲ. ಹಿಂದೂ ಎಂಬುದಂತೂ ಧರ್ಮ ಇಲ್ಲ. ದೇವತೆಗಳೇ ಸನಾತನ ಧರ್ಮದವರೇ ಕೆಳಗೆ ಬಂದಿರುವ ಕಾರಣ ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ. ಆದರೆ ಪತಿತರಾಗಿರುವ ಕಾರಣ ತಮ್ಮನ್ನು ತಾವು ದೇವತೆಗಳೆಂದು ಹೇಳಿಕೊಳ್ಳುವುದಿಲ್ಲ. ಸತ್ಯಯುಗದಲ್ಲಿ ದೇವತೆಗಳು ಪವಿತ್ರವಾಗಿದ್ದರು, ಪವಿತ್ರ ಪ್ರವೃತ್ತಿ ಮಾರ್ಗವಿತ್ತು. ಯಥಾ ರಾಜ ರಾಣಿ ತಥಾ ಪ್ರಜೆಗಳು ಪವಿತ್ರವಾಗಿದ್ದರು. ಭಾರತವಾಸಿಗಳಿಗೆ ತಂದೆ ನೆನಪು ಮಾಡಿಸುತ್ತಿದ್ದಾರೆ, ತಾವು ಪವಿತ್ರ ಪ್ರವೃತ್ತಿ ಮಾರ್ಗದವರು, ಆದಿ ಸನಾತನ ದೇವಿ ದೇವತಾ ಧರ್ಮದವರಾಗಿದ್ದೀರಿ. ಅದಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತಿತ್ತು. ಅಲ್ಲಿ ಒಂದೇ ಧರ್ಮವಿತ್ತು. ಮೊದಲ ನಂಬರ್ ಮಹಾರಾಜ ಮಹಾರಾಣಿ ಲಕ್ಷ್ಮೀನಾರಾಯಣರಾಗಿದ್ದರು. ಅವರ ಮನೆತನವಿತ್ತು. ಭಾರತ ಬಹಳ ಧನವಂತವಾಗಿತ್ತು, ಅದು ಸ್ವರ್ಗವಾಗಿತ್ತು. ಈಗ ಬಂದಿದ್ದ ನಂತರ ತ್ರೇತಾದಲ್ಲಿ ಬಂದ್ರಿ. ಆಗ ಪೂಜ್ಯ ದೇವತೆಗಳು ಕ್ಷತ್ರಿಯರು ಎಂದೇ ಹೇಳಲಾಗುತ್ತಿತ್ತು. ಲಕ್ಷ್ಮೀನಾರಾಯಣರ ರಾಜ್ಯ ಸ್ವರ್ಗದಲ್ಲಿ, ರಾಮ ಸೀತೆಯರ ರಾಜ್ಯ ತ್ರೇತಾಯುಗದಲ್ಲಿ. ಅದು ಸಹ ಮನೆತನ ನಡೆದು ಬರುವುದು. ಹೀಗೆ ಕ್ರಿಶ್ಚಿಯನ್ನರಲ್ಲಿ ಎಡ್ವರ್ಡ್ ದಿ ಫಸ್ಟ್, ಎಡ್ವರ್ಡ್ ದಿ ಸೆಕೆಂಡ್, ಥರ್ಡ್ ಅಂತ ಇರ್ತಾರೆ. ಆ ರೀತಿ ನಡೆಯುತ್ತೆ. ಹಾಗೆ ಭಾರತದಲ್ಲಿಯೂ ಸಹ ನಡೆಯುವುದು. ಬಾಬಾ ಹೇಳುತ್ತಾರೆ, ಮಕ್ಕಳೇ, ತಾವು ಇಂದಿನಿಂದ 5000 ವರ್ಷಗಳಿಗೆ ಮೊದಲು ಸ್ವರ್ಗದಲ್ಲಿದ್ರಿ. ಈ ಭಾರತ ಸ್ವರ್ಗವಾಗಿತ್ತು. ನಂತರ ನರಕದಲ್ಲಿ ಬಂದಿದ್ದೀರಾ. ಪ್ರಪಂಚದವರಂತೂ ಈ ವಿಶ್ವದ ಭೂಗೋಳ ಚರಿತ್ರೆಯನ್ನು ತಿಳಿದುಕೊಂಡಿಲ್ಲ. ಅವರಂತೂ ಅರ್ಧ, ಕೇವಲ ಅಂತಿಮದ ಹಿಸ್ಟ್ರಿಯನ್ನು ತಿಳಿದುಕೊಂಡಿದ್ದಾರೆ. ಸತ್ಯಯುಗ ತ್ರೇತಾಯುಗದ ಭೂಗೋಳ ಚರಿತ್ರೆಯನ್ನು ಯಾರೂ ತಿಳಿದುಕೊಂಡಿಲ್ಲ. ಋಷಿ ಮುನಿಗಳು ಸಹ ಹೇಳಿ ಹೋಗಿದ್ದಾರೆ, ನಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿಲ್ಲ ಎಂದು. ತಿಳಿದುಕೊಳ್ಳುವುದಾದರೂ ಹೇಗೆ? ತಂದೆ ತಮಗೆ ಕುಳಿತು ತಿಳಿಸುತ್ತಿದ್ದಾರೆ. ಶಿವ ತಂದೆ ಭಾರತದಲ್ಲಿಯೇ ದಿವ್ಯ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ನಾವೆಲ್ಲರೂ ಶಿವ ಜಯಂತಿಯನ್ನು ಆಚರಿಸುತ್ತೇವೆ. ಶಿವ ಜಯಂತಿಯ ನಂತರ ಬರುವುದಿದೆ ಗೀತಾ ಜಯಂತಿ, ಜೊತೆ ಜೊತೆಗೆ ನಡೆಯುತ್ತೆ ಶ್ರೀಕೃಷ್ಣ ಜಯಂತಿ. ಆದರೆ ಈ ಜಯಂತಿಯ ರಹಸ್ಯ ಭಾರತವಾಸಿಗಳು ತಿಳಿದುಕೊಂಡಿಲ್ಲ. ಶಿವ ಜಯಂತಿ ಯಾವಾಗ ಆಯಿತು? ಅನ್ಯ ಧರ್ಮದವರು ತಕ್ಷಣ ಹೇಳುತ್ತಾರೆ ಬುದ್ಧ ಜಯಂತಿ, ಕ್ರೈಸ್ತ ಜಯಂತಿ ಯಾವಾಗ ಆಯಿತೆಂದು. ಭಾರತವಾಸಿಗಳನ್ನು ಕೇಳಿದರೆ ಶಿವ ಜಯಂತಿ ಯಾವಾಗ ಆಯಿತೆಂದು ಯಾರೂ ಹೇಳುವುದಿಲ್ಲ.
ಶಿವ ತಂದೆ ಭಾರತದಲ್ಲಿಯೇ ಬಂದಿದ್ದಾರೆ. ಅವರು ಬಂದು ಏನು ಮಾಡಿದರು ಎಂಬುದು ಯಾರಿಗೂ ಗೊತ್ತಿಲ್ಲ. ಶಿವ ಎಲ್ಲ ಆತ್ಮರಿಗೆ ತಂದೆಯಾಗಿದ್ದಾರೆ. ಆತ್ಮ ಅವಿನಾಶಿಯಾಗಿದೆ. ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ. ಇದು 84 ಜನ್ಮಗಳ ಚಕ್ರವಾಗಿದೆ. ಶಾಸ್ತ್ರಗಳಲ್ಲಂತೂ 84 ಲಕ್ಷ ಜನ್ಮಗಳ ಬಗ್ಗೆ ಬರೆದಿದ್ದಾರೆ. ತಂದೆ ಬಂದು ಸರಿಯಾದ ಮಾತನ್ನು ತಿಳಿಸುತ್ತಿದ್ದಾರೆ. ಬಾಬಾರವರ ವಿನಃ ಬಾಕಿ ಎಲ್ಲರೂ ರಚಯಿತ ಮತ್ತು ರಚನೆಯ ಬಗ್ಗೆ ಸುಳ್ಳು ಮಾತುಗಳನ್ನು ಹೇಳುತ್ತಾರೆ. ಏಕೆಂದರೆ ಇದಿರುವುದೇ ಮಾಯೆಯ ರಾಜ್ಯ. ಮೊದಲು ತಾವು ಪಾರಸ ಬುದ್ಧಿ ಉಳ್ಳವರಾಗಿದ್ದೀರಿ. ಭಾರತ ಪಾರಸಪುರಿಯಾಗಿತ್ತು. ಚಿನ್ನ, ವಜ್ರ, ವೈಡೂರ್ಯಗಳ ಮಹಲ್ಲುಗಳಿದ್ದವು. ತಂದೆ ಕುಳಿತು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಅಂದರೆ ಅರ್ಥ ಪ್ರಪಂಚದ ಭೂಗೋಳ ಚರಿತ್ರೆಯನ್ನು ತಿಳಿಸುತ್ತಿದ್ದಾರೆ. ಭಾರತವಾಸಿಗಳು ಇದನ್ನು ತಿಳಿದುಕೊಂಡಿಲ್ಲ. ನಾವೇ ಮೊಟ್ಟ ಮೊದಲು ದೇವಿ ದೇವತೆಗಳಾಗಿದ್ದೆವು. ಈಗ ಪತಿತರಾಗಿದ್ದೇವೆ, ಕಂಗಾಲಾಗಿದ್ದೇವೆ, ಇರಿಲಿಜಿಯಸ್ ಆಗಿದ್ದೇವೆ. ತಮ್ಮ ಧರ್ಮವನ್ನು ಮರೆತಿದ್ದೇವೆ ಎಂಬುದು ತಿಳಿದುಕೊಂಡಿಲ್ಲ. ಇದು ಸಹ ಡ್ರಾಮಾನುಸಾರವಾಗಿ ಆಗಲೇಬೇಕು. ಅಂದಾಗ ಈ ವಿಶ್ವದ ಭೂಗೋಳ ಚರಿತ್ರೆ ಬುದ್ಧಿಯಲ್ಲಿ ಬರಬೇಕು ಅಲ್ವಾ? ಶ್ರೇಷ್ಠಾತಿ ಶ್ರೇಷ್ಠ ಸರ್ವ ಆತ್ಮರ ತಂದೆ ಮೂಲವತನದಲ್ಲಿ ಇರುತ್ತಾರೆ. ಅನಂತರ ಸೂಕ್ಷ್ಮವತನ, ಇದಾಗಿದೆ ಸ್ಥೂಲವತನ. ಸೂಕ್ಷ್ಮವತನದಲ್ಲಿ ಕೇವಲ ಬ್ರಹ್ಮ, ವಿಷ್ಣು, ಶಂಕರ ಇರುತ್ತಾರೆ. ಅವರಿಗೆ ಬೇರೆ ಯಾವುದೇ ಹಿಸ್ಟ್ರಿ, ಜಾಗ್ರಫಿ ಇಲ್ಲ. ಇದು 3 ಫ್ಲೋರ್ಸ್ ಇದೆ. ಗಾಡ್ ಈಸ್ ಒನ್, ಭಗವಂತ ಒಬ್ಬರಾಗಿದ್ದಾರೆ. ಅವರ ರಚನೆಯೂ ಒಂದೇ ಆಗಿದೆ. ಚಕ್ರ ಸುತ್ತುತ್ತಾ ಇರುವುದು. ಸತ್ಯಯುಗದಿಂದ ತ್ರೇತ, ಅನಂತರ ದ್ವಾಪರ, ಕಲಿಯುಗದಲ್ಲಿ ಬರಬೇಕಾಗುವುದು. 84 ಜನ್ಮಗಳ ಲೆಕ್ಕಾಚಾರ ಬೇಕು ಅಲ್ವಾ? ಇದನ್ನು ಯಾರೂ ತಿಳಿದುಕೊಂಡಿಲ್ಲ. ಯಾವುದೇ ಶಾಸ್ತ್ರಗಳಲ್ಲಿಯೂ ಇಲ್ಲ. 84 ಜನ್ಮಗಳ ಪಾತ್ರವನ್ನು ತಾವು ಮಕ್ಕಳೇ ಅಭಿನಯಿಸುತ್ತೀರಾ. ತಂದೆಯಂತೂ ಈ ಚಕ್ರದಲ್ಲಿ ಬರುವುದಿಲ್ಲ. ಜನನ ಮರಣದ ಚಕ್ರದಲ್ಲಿ ಬರುವುದಿಲ್ಲ. ಮಕ್ಕಳೇ ಪತಿತರಿಂದ ಪಾವನರಾಗುತ್ತೀರಾ. ಆದ್ದರಿಂದ ತಾವು ಮಕ್ಕಳೇ ಅಭಿನಯಿಸುತ್ತೀರಾ. ತಂದೆಯಂತೂ ಈ ಚಕ್ರದಲ್ಲಿ ಬರುವುದೇ ಇಲ್ಲ. ಮಕ್ಕಳೇ ಪತಿತರಿಂದ ಪಾವನರು, ಪಾವನರಿಂದ ಪತಿತರು ಆಗುತ್ತೀರಾ. ಆದ್ದರಿಂದ ಕರೆಯುತ್ತೀರಾ ಬಾಬಾ, ಬಂದು ನಮ್ಮನ್ನು ಪುನಃ ಪಾವನರನ್ನಾಗಿ ಮಾಡಿ ಎಂದು. ಒಬ್ಬ ತಂದೆಯನ್ನೇ ಎಲ್ಲರೂ ಕರೆಯುವಂತಹದ್ದು. ರಾವಣ ರಾಜ್ಯದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ. ತಂದೆ ರಾವಣ ರಾಜ್ಯದಲ್ಲಿ ದುಃಖಿಗಳನ್ನೇ ಬಂದು ಲಿಬ್ರೇಟ್, ಪರಿವರ್ತನೆ ಮಾಡಿ ರಾಮರಾಜ್ಯದಲ್ಲಿ ಕರೆದುಕೊಂಡು ಹೋಗ್ತಾರೆ. ಮುಕ್ತರನ್ನಾಗಿ ಮಾಡ್ತಾರೆ. ಪ್ರಪಂಚದಿಂದ ರಾಮರಾಜ್ಯದಲ್ಲಿ ಕರೆದುಕೊಂಡು ಹೋಗುತ್ತಾರೆ. ಅರ್ಧ ಕಲ್ಪ ರಾಮರಾಜ್ಯ, ಅರ್ಧ ಕಲ್ಪ ರಾವಣ ರಾಜ್ಯ. ಭಾರತವಾಸಿಗಳು ಯಾರು ಪವಿತ್ರವಾಗಿದ್ದರೂ ಅವರು ಪತಿತರಾಗಿದ್ದಾರೆ. ವಾಮ ಮಾರ್ಗದಲ್ಲಿ ಹೋಗುವುದರಿಂದ ಪತಿತರಾಗುವುದು ಪ್ರಾರಂಭವಾಗುತ್ತದೆ. ಭಕ್ತಿ ಮಾರ್ಗ ಪ್ರಾರಂಭವಾಗುತ್ತದೆ. ಈಗ ತಾವು ಮಕ್ಕಳಿಗೆ ಜ್ಞಾನವನ್ನು ತಿಳಿಸಲಾಗುತ್ತಿದೆ. ಇದರಿಂದ ಅರ್ಧ ಕಲ್ಪ 21 ಜನ್ಮಗಳಿಗಾಗಿ ತಾವು ಸುಖದ ಆಸ್ತಿಯನ್ನು ಪಡೆಯುತ್ತೀರಾ. ಅರ್ಧ ಕಲ್ಪ ಜ್ಞಾನದ ಪ್ರಾರಬ್ಧ ನಡೆಯುವುದು. ಅನಂತರ ರಾವಣ ರಾಜ್ಯ ಪ್ರಾರಂಭವಾಗುವುದು. ಬೀಳಲು ಶುರುವಾಗತ್ತೆ. ತಾವು ದೈವಿ ರಾಜ್ಯದಲ್ಲಿದ್ದೀರಿ. ಅನಂತರ ಅಸುರಿ ರಾಜ್ಯದಲ್ಲಿ ಬಂದಿದ್ದೀರಾ. ಇದಕ್ಕೆ ನರಕವೆಂದು ಹೇಳಲಾಗುವುದು. ತಾವು ಸ್ವರ್ಗದಲ್ಲಿದ್ದಿರಿ. ಅನಂತರ 84 ಜನ್ಮಗಳನ್ನು ಪಾಸ್ ಮಾಡಿ ನರಕದಲ್ಲಿ ಬಂದಿದ್ದೀರಾ. ಅದಾಗಿದೆ ಸುಖಧಾಮ, ಇದಾಗಿದೆ ದುಃಖಧಾಮ. 100% ಇನ್ಸಾಲ್ವೆಂಟ್. 84 ಜನ್ಮಗಳ ಚಕ್ರವನ್ನು ಸುತ್ತುತ್ತೀರಾ. ಅದೇ ಭಾರತವಾಸಿಗಳು ಪೂಜ್ಯರಿಂದ ಪೂಜಾರಿಗಳಾಗುತ್ತೇವೆ. ಇದಕ್ಕೆ ವಿಶ್ವದ ಭೂಗೋಳ ಚರಿತ್ರೆ ಎಂದು ಹೇಳಲಾಗುವುದು. ಇದಾಗಿದೆ ಪೂರ್ತಿ ಭಾರತವಾಸಿಗಳ ಚಕ್ರ. ಅನ್ಯ ಧರ್ಮದವರಂತೂ 84 ಜನ್ಮಗಳನ್ನು ಪಡೆಯುವುದಿಲ್ಲ. ಅವರು ಸತ್ಯಯುಗದಲ್ಲಿ ಬರುವುದೇ ಇಲ್ಲ. ಸತ್ಯಯುಗ, ತ್ರೇತಾಯುಗದಲ್ಲಿ ಕೇವಲ ಭಾರತವೇ ಇತ್ತು. ಸೂರ್ಯವಂಶಿ, ಚಂದ್ರವಂಶಿ, ಅನಂತರ ವೈಶ್ಯವಂಶಿ, ಅನಂತರ ಶೂದ್ರವಂಶಿ. ಈಗ ಪುನಃ ತಾವು ಬಂದು ಬ್ರಾಹ್ಮಣ ವಂಶದವರಾಗಿದ್ದೀರಾ. ದೇವತಾ ವಂಶದವರಾಗಲು ಇದಾಗಿದೆ ಭಾರತದ ವರ್ಣಗಳು.
ಈಗ ತಾವು ಬ್ರಾಹ್ಮಣರಾಗುವುದರಿಂದ ಶಿವ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ತಂದೆ ತಮಗೆ ಓದಿಸುತ್ತಿದ್ದಾರೆ 5,000 ವರ್ಷಗಳ ಮೊದಲಿನಂತೆ. ಕಲ್ಪಕಲ್ಪವೂ ತಾವು ಪಾವನರಾಗಿ ನಂತರ ಪತಿತರಾಗುತ್ತೀರಾ. ಸುಖಧಾಮದಲ್ಲಿ ಹೋಗಿ ಅನಂತರ ದುಃಖಧಾಮದಲ್ಲಿ ಬರುತ್ತೀರಾ. ನಂತರ ಶಾಂತಿಧಾಮದಲ್ಲಿ ಹೋಗುತ್ತೀರಾ. ಅದಕ್ಕೆ ನಿರಾಕಾರಿ ಪ್ರಪಂಚ ಎಂದು ಹೇಳಲಾಗುವುದು. ಆತ್ಮ ಏನಾಗಿದೆ, ಪರಮಾತ್ಮ ಏನಾಗಿದ್ದಾರೆ, ಇದನ್ನು ಯಾವ ಮನುಷ್ಯರು ತಿಳಿದುಕೊಂಡಿಲ್ಲ. ಆತ್ಮ ಒಂದು ನಕ್ಷತ್ರ ಬಿಂದುವಿನಂತೆ ಇದೆ. ಹೇಳ್ತಾರೆ ಭ್ರುಕುಟಿಯ ಮಧ್ಯದಲ್ಲಿ ಹೊಳೆಯುವ ನಕ್ಷತ್ರ, ಚಿಕ್ಕ ಬಿಂದು. ಅದನ್ನು ದಿವ್ಯ ದೃಷ್ಟಿಯಿಂದ ನೋಡಬಹುದಾಗಿದೆ. ವಾಸ್ತವದಲ್ಲಿ ನಕ್ಷತ್ರ ಎಂದು ಸಹ ಹೇಳುವುದಿಲ್ಲ. ನಕ್ಷತ್ರವಂತೂ ಬಹಳ ದೊಡ್ಡದಿರುತ್ತೆ. ಕೇವಲ ದೂರ ಇರುವ ಕಾರಣ ಚಿಕ್ಕದಾಗಿ ಕಾಣುತ್ತದೆ. ಕೇವಲ ಉದಾಹರಣೆ ಕೊಡಲಾಗುವುದು. ಆತ್ಮ ಅಷ್ಟು ಚಿಕ್ಕದಿರುತ್ತೆ, ಹೇಗೆ ಮೇಲೆ ನಕ್ಷತ್ರ ಚಿಕ್ಕದಾಗಿ ಕಾಣುತ್ತದೆ. ಬಾಬರವರ ಆತ್ಮವು ಒಂದು ಬಿಂದುವಿನಂತೆ. ಅವರಿಗೆ ಸುಪ್ರೀಂ ಸೋಲ್ ಪರಮಾತ್ಮ ಎಂದು ಹೇಳಲಾಗುವುದು. ಅವರ ಮಹಿಮೆಯೇ ಬೇರೆಯಾಗಿದೆ. ಮನುಷ್ಯ ಸೃಷ್ಟಿಯ ಚೈತನ್ಯ ಬೀಜರೂಪವಾಗಿರುವ ಕಾರಣ ಅವರಲ್ಲಿ ಪೂರ್ತಿ ಜ್ಞಾನವಿದೆ. ನೀವು ಆತ್ಮನಿಗೆ ಈಗ ಜ್ಞಾನ ಸಿಗುತ್ತಿದೆ. ಆತ್ಮವೇ ಜ್ಞಾನವನ್ನು ಗ್ರಹಣ ಮಾಡಿಕೊಳ್ಳುತ್ತಿದೆ. ಇಷ್ಟು ಚಿಕ್ಕ ಬಿಂದುವಿನಲ್ಲಿ 84 ಜನ್ಮಗಳ ಪಾತ್ರ ಅಡಕವಾಗಿದೆ. ಅದು ಸಹ ಅವಿನಾಶಿಯಾಗಿದೆ. 84 ಜನ್ಮಗಳ ಚಕ್ರವನ್ನು ಸುತ್ತುತ್ತಾ ಬಂದಿದ್ದೇವೆ. ಇದರ ಅಂತ್ಯವಂತೂ ಆಗುವುದಿಲ್ಲ. ದೇವತೆಗಳಾಗಿದ್ದೆವು, ದೈತ್ಯರಾಗಿದ್ದಾದೆವು, ಅನಂತರ ಮತ್ತೆ ದೇವತೆಗಳಾಗುತ್ತಿದ್ದೇವೆ. ಈ ಚಕ್ರ ನಡೆಯುತ್ತಾ ಬರುವುದು. ಬಾಕಿ ಎಲ್ಲ ಬೈಫ್ಲಾಟ್ ಆಗಿದೆ. ಇಸ್ಲಾಮಿ, ಬೌದ್ಧಿ ಇವರೆಲ್ಲ 84 ಜನ್ಮಗಳನ್ನು ಪಡೆಯುವುದಿಲ್ಲ. ಇದೇ ಸತ್ಯಯುಗ ಭಾರತದಲ್ಲಿ ರೈಟಿಯಸ್ ಸಾಲ್ವೆಂಟ್ ಆಗಿತ್ತು. ಅನಂತರ 84 ಜನ್ಮಗಳನ್ನು ಪಡೆಯುತ್ತಾ ವಿಶೇಷ ಆಗಿದೆ, ವಿಕಾರಿ ಆಗಿಬಿಟ್ಟಿದೆ. ಇದು ವಿಕಾರಿ ಪ್ರಪಂಚವಾಗಿದೆ. 5,000 ವರ್ಷಗಳಿಗೆ ಮೊದಲು ಪವಿತ್ರತೆ ಇತ್ತು, ಶಾಂತಿಯೂ ಇತ್ತು, ಸುಖವೂ ಇತ್ತು. ಬಾಬಾ ಮಕ್ಕಳಿಗೆ ನೆನಪು ಮಾಡಿಸುತ್ತಿದ್ದಾರೆ, ಮುಖ್ಯವಾಗಿ ಪವಿತ್ರತೆ ಬೇಕು. ಆದ್ದರಿಂದ ಹೇಳುತ್ತಾರೆ, ವಿಕಾರಿಗಳನ್ನು ನಿರ್ವಿಕಾರಿಗಳನ್ನಾಗಿ ಮಾಡಲು ಬನ್ನಿ ಭಗವಂತ ಎಂದು. ಅವರೇ ಸದ್ಗತಿಯನ್ನು ಕೊಡುವವರಾಗಿದ್ದಾರೆ, ಒಬ್ಬ ಶಿವ ತಂದೆ. ಆದ್ದರಿಂದ ಅವರೇ ಸದ್ಗುರುವೂ ಆಗಿದ್ದಾರೆ. ಈಗ ತಾವು ತಂದೆಯ ಮೂಲಕ ಬಡವರಿಂದ ರಾಜಕುಮಾರರಾಗುತ್ತಿದ್ದೀರಾ, ಅಥವಾ ನರನಿಂದ ನಾರಾಯಣ, ನಾರಿಯಿಂದ ಶ್ರೀಲಕ್ಷ್ಮಿ ಆಗುತ್ತೀರಾ. ನಿಮ್ಮದು ಇದು ರಾಜಯೋಗವಾಗಿದೆ. ಭಾರತಕ್ಕೆ ಈಗ ತಂದೆಯ ಮೂಲಕ ರಾಜ ಪದವಿ ಸಿಗುವುದು. ಆತ್ಮವೇ 84 ಜನ್ಮಗಳನ್ನು ಪಡೆದುಕೊಳ್ಳುತ್ತದೆ. ಆತ್ಮವೇ ಓದುವುದು ಶರೀರದ ಮೂಲಕ, ಶರೀರ ಓದುವುದಿಲ್ಲ. ಆತ್ಮ ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ. ನಾನು ಆತ್ಮ ಈ ಶರೀರದ ಮೂಲಕ ಓದುತ್ತಿದ್ದೇನೆ. ಇದಕ್ಕೆ ದೇಹಿ ಅಭಿಮಾನಿ ಎಂದು ಹೇಳಲಾಗುವುದು. ಆತ್ಮ ಬೇರೆಯಾಯಿತು ಎಂದರೆ ಶರೀರ ಯಾವ ಕೆಲಸಕ್ಕೂ ಬರುವುದಿಲ್ಲ. ಆತ್ಮ ಹೇಳುತ್ತೆ, ಈಗ ನಾನು ಪುಣ್ಯ ಆತ್ಮ ಆಗುತ್ತಿದ್ದೇನೆ. ಮನುಷ್ಯರು ದೇಹ ಅಭಿಮಾನದಲ್ಲಿ ಬಂದು ಹೇಳುತ್ತಾರೆ, ನಾನು ಮಾಡುತ್ತಿದ್ದೇನೆ, ನಾನು ನಡೆಯುತ್ತಿದ್ದೇನೆ, ನಾನೇ ಎಲ್ಲ ಎಂದು. ತಾವು ಈಗ ತಿಳಿದುಕೊಂಡಿದ್ದೀರಾ, ನಾವು ಆತ್ಮ ಆಗಿದ್ದೇವೆ. ಇದು ನಮ್ಮ ಶರೀರ ದೊಡ್ಡದಾಗಿ ಇದೆ. ಪರಮಾತ್ಮ ತಂದೆಯ ಮೂಲಕ ನಾನು ಆತ್ಮ ಓದುತ್ತಿದ್ದೇನೆ. ಬಾಬಾ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿರಿ. ತಾವು ಗೋಲ್ಡನ್ ಏಜಲ್ಲಿ ಸತೋ ಪ್ರಧಾನರಾಗಿದ್ದೀರಿ. ನಂತರ ಆತ್ಮನಲ್ಲಿ ತುಕ್ಕು ಹಿಡಿಯಿತು. ತುಕ್ಕು ಬಿಡುತ್ತಾ ಹಿಡಿಯುತ್ತಾ ತಾವು ಪಾವನರಿಂದ ಪತಿತರಾಗಿದ್ದೀರಾ. ಈಗ ತುಕ್ಕನ್ನು ಬಿಡಿಸಿಕೊಳ್ಳಬೇಕು. ಈಗ ಪುನಃ ಪಾವನರಾಗಬೇಕು. ಆದ್ದರಿಂದ ಹೇಳಲಾಗುವುದು, ಏ ಪತಿತ ಪಾವನ, ಬನ್ನಿ ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ತಂದೆ ಸಲಹೆ ಕೊಡುತ್ತಾರೆ. ಏ ಪತಿತ ಆತ್ಮ, ತಂದೆಯಾದ ನನ್ನನ್ನು ನೆನಪು ಮಾಡಿ. ಆಗ ನೀವು ಆತ್ಮನಲ್ಲಿರುವ ತುಕ್ಕೆಲ್ಲ ಬಿಟ್ಟು ಹೋಗುವುದು, ತಾವು ಪಾವನರಾಗುತ್ತೀರಾ. ಇದಕ್ಕೆ ಪ್ರಾಚೀನ ರಾಜಯೋಗ ಎಂದು ಹೇಳಲಾಗುವುದು. ಈ ನೆನಪು ಅಂದರೆ ಅರ್ಥ ಬಾಬಾರವರ ಜೊತೆಗಿನ ಸಂಬಂಧ.
ಈ ಯೋಗ ಅಗ್ನಿಯಿಂದ ತುಕ್ಕು ಆತ್ಮನಲ್ಲಿರುವ ವಿಕಾರ ವಿಕರ್ಮ ಎಲ್ಲ ಭಸ್ಮವಾಗುವುದು. ಮುಖ್ಯ ಮಾತಾಗಿದೆ ಪತಿತರಿಂದ ಪಾವನರಾಗುವುದು. ಸಾಧು ಸಂತರೆಲ್ಲರೂ ಪತಿತರಿದ್ದಾರೆ. ಪಾವನರಾಗುವ ಉಪಾಯವನ್ನು ತಂದೆಯೇ ತಿಳಿಸುತ್ತಾರೆ. ನನ್ನನ್ನು ನೆನಪು ಮಾಡಿರಿ. ಈ ಅಂತಿಮ ಜನ್ಮ ಪವಿತ್ರವಾಗಿರಿ. ತಿನ್ನುತ್ತಾ ಕುಡಿಯುತ್ತಾ ನಡೆಯುತ್ತಾ ತಿರುಗಾಡುತ್ತಾ ನನ್ನನ್ನು ನೆನಪು ಮಾಡಿರಿ. ಏಕೆಂದರೆ ತಾವೆಲ್ಲ ಆತ್ಮರಿಗೆ ಪ್ರಿಯತಮ ನಾನಾಗಿದ್ದೇನೆ. ನಾನು ನಿಮ್ಮನ್ನು ಪಾವನರನ್ನಾಗಿ ಮಾಡಿದ್ದೆ. ಅನಂತರ ಪತಿತರಾಗಿದ್ದೀರಾ. ಎಲ್ಲ ಭಕ್ತರು ಪ್ರಿಯತಮೆಯರಾಗಿದ್ದಾರೆ. ಪ್ರಿಯತಮ ತಂದೆ ಹೇಳುತ್ತಾರೆ, ಬಲೆ ಕರ್ಮವನ್ನು ಮಾಡಿ ಬುದ್ಧಿಯಿಂದ ನನ್ನನ್ನು ನೆನಪು ಮಾಡುತ್ತಾ ಇರಿ. ಆಗ ವಿಕರ್ಮ ವಿನಾಶವಾಗುವುದು. ಇದು ಪರಿಶ್ರಮವಾಗಿದೆ. ತಂದೆಯನ್ನು ನೆನಪು ಮಾಡಬೇಕು ಅಲ್ವಾ ಆಸ್ತಿಯನ್ನು ಪಡೆಯಲು. ಯಾರು ಜಾಸ್ತಿ ನೆನಪು ಮಾಡುತ್ತಾರೆ ಅವರಿಗೆ ಆಸ್ತಿಯೂ ಸಹ ಜಾಸ್ತಿ ಸಿಗುವುದು. ಇದಾಗಿದೆ ನೆನಪಿನ ಯಾತ್ರೆ. ಯಾರು ಜಾಸ್ತಿ ನೆನಪು ಮಾಡುತ್ತಾರೆ ಅವರೇ ಪಾವನರಾಗಿ ನನ್ನ ಕೊರಳಿನ ಹಾರವಾಗುತ್ತಾರೆ ಅಂತಾರೆ ಬಾಬಾ. ಎಲ್ಲ ಆತ್ಮರು ನಿರಾಕಾರಿ ಪ್ರಪಂಚದಲ್ಲಿ ಒಂದು ವೃಕ್ಷದ ವೃಕ್ಷದಂತೆ ಅಲ್ಲಿ ವಿರಾಜಮಾನರಾಗಿರ್ತೀವಿ. ಎಲ್ಲ ಆತ್ಮಗಳ ಸೀಸರ ಅಲ್ಲಿ ತಯಾರಾಗತ್ತೆ. ಅದಕ್ಕೆ ಇನ್ಕಾರ್ಪೋರಿಯಲ್ ಟ್ರೀ, ನಿರಾಕಾರಿ ವೃಕ್ಷ ಎಂದು ಹೇಳಲಾಗುವುದು. ಇದಾಗಿದೆ ಕಾರ್ಪೋರಿಯಲ್, ಶಾರೀರಿಕವಾಗಿರುವಂಥದ್ದು, ಸ್ಥೂಲವಾಗಿರುವಂತಹ ಮನುಷ್ಯರ ವೃಕ್ಷ, ಮಾನವನ ವೃಕ್ಷ. ನಿರಾಕಾರಿ ಪ್ರಪಂಚದಿಂದ ಎಲ್ಲರೂ ನಂಬರ್ ವಾರಾಗಿ ಬರುತ್ತೇವೆ. ಬರ್ತಾನೂ ಇದ್ದಾರೆ. ಈಗಲೂ ಆತ್ಮಗಳು ಮೇಲಿಂದ ಬರ್ತಾನೆ ಇದ್ದಾರೆ. ವೃಕ್ಷ ಎಷ್ಟು ದೊಡ್ಡದಿದೆ. ಆತ್ಮ ಇಲ್ಲಿ ಬರುತ್ತೆ ಪಾತ್ರ ಮಾಡಲು. ಯಾರೆಲ್ಲ ಆತ್ಮರಿದ್ದಾರೆ ಎಲ್ಲರೂ ಈ ಡ್ರಾಮಾದ ಪಾತ್ರಧಾರಿಗಳಾಗಿದ್ದಾರೆ. ಆತ್ಮ ಅವಿನಾಶಿಯಾಗಿದೆ. ಆತ್ಮನಲ್ಲಿ ಪಾತ್ರವು ಅವಿನಾಶಿಯಾಗಿದೆ. ಡ್ರಾಮಾ ಯಾವಾಗ ತಯಾರಾಯಿತೆಂದು ಹೇಳಲಾಗುವುದಿಲ್ಲ. ಇದು ನಡೆಯುತ್ತಲೇ ಇರುವುದು. ಭಾರತವಾಸಿಗಳು ಮೊಟ್ಟ ಮೊದಲು ಸುಖದಲ್ಲಿ ಇದ್ದರು, ಅನಂತರ ದುಃಖದಲ್ಲಿ ಬಂದಿದ್ದಾರೆ. ನಂತರ ಶಾಂತಿಧಾಮದಲ್ಲಿ ಹೋಗಬೇಕಾಗುವುದು. ಅನಂತರ ತಂದೆ ಸುಖಧಾಮದಲ್ಲಿ ಕಳುಹಿಸುತ್ತಾರೆ. ಯಾರೆಷ್ಟು ಪುರುಷಾರ್ಥ ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅದರ ಮೇಲೆ ಡಿಪೆಂಡ್, ಪುರುಷಾರ್ಥದ ಮೇಲೆ ಆಧಾರಿತವಾಗಿರುವುದು. ಬಾಬರವರು ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಪುರುಷಾರ್ಥದ ಅನುಸಾರವಾಗಿ ರಾಜ ಪದವಿಯನ್ನು ರಾಜಧಾನಿಯಲ್ಲಿ ಪಡೆದುಕೊಳ್ಳುತ್ತೀರಾ. ಸತ್ಯಯುಗದಲ್ಲಂತೂ ಅವಶ್ಯವಾಗಿ ಕಡಿಮೆ ಜನ ಮನುಷ್ಯರಿರುತ್ತಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮದ ವೃಕ್ಷ ಚಿಕ್ಕದಾಗಿದೆ. ಬಾಕಿ ಎಲ್ಲ ವಿನಾಶವಾಗುವುದು. ಚಿಕ್ಕದಾಗಿ ಸನಾತನ ಧರ್ಮ ಸ್ಥಾಪನೆ ಆಗುತ್ತೆ. ಬಹಳ ಕಡಿಮೆ ಜನಸಂಖ್ಯೆ ದೇವತೆಗಳಿರ್ತಾರೆ. ತುಂಬ ಚಿಕ್ಕ ವೃಕ್ಷವಿರುತ್ತೆ. ಬಾಕಿ ಎಲ್ಲ ದ್ವಾಪರ ಯುಗದಿಂದ ಪ್ರಾರಂಭ ಆಗುತ್ತೆ. ಅನ್ಯ ಧರ್ಮದವರೆಲ್ಲ ಬರ್ತಾರೆ. ಈ ಆದಿ ಸನಾತನ ದೇವಿ ದೇವತಾ ಧರ್ಮ ಈಗ ಸ್ಥಾಪನೆಯಾಗುತ್ತಿದೆ. ಅಂದರೆ ಅರ್ಥ ಸ್ವರ್ಗದ ಗೇಟು ತೆರೆಯಲಾಗುತ್ತಿದೆ. 5000 ವರ್ಷಗಳಿಗೆ ಮೊದಲು ಈ ಯುದ್ಧದ ನಂತರ ಸ್ವರ್ಗದ ಸ್ಥಾಪನೆಯಾಗಿತ್ತು. ಅನೇಕ ಧರ್ಮಗಳು ವಿನಾಶವಾಗಿತ್ತು. ಈ ಯುದ್ಧಕ್ಕೆ ಹೇಳಲಾಗುವುದು ಕಲ್ಯಾಣಕಾರಿ ಯುದ್ಧ ಎಂದು. ಈಗ ನರಕದ ಗೇಟು ತೆರೆದಿದೆ. ನಂತರ ಸ್ವರ್ಗದ ಗೇಟು ತೆರೆಯಲಾಗುವುದು. ಸ್ವರ್ಗದ ದ್ವಾರ ಬಾಬಾರವರೇ ತೆರೆಯುತ್ತಾರೆ. ಸ್ವರ್ಗದ ಬಾಗಿಲನ್ನು ಬಾಬಾ ತೆರೆಯುತ್ತಾರೆ. ನರಕದ ದ್ವಾರವನ್ನು ರಾವಣ ತೆರೆಯುತ್ತಾರೆ. ತಂದೆ ಆಸ್ತಿ ಕೊಡುತ್ತಾರೆ, ರಾವಣ ಶಾಪ ಕೊಡುತ್ತಾರೆ. ಈ ಮಾತುಗಳನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ. ತಾವು ಮಕ್ಕಳಿಗೆ ತಿಳಿಸುತ್ತಿದ್ದೇನೆ. ಎಜುಕೇಷನ್ ಮಿನಿಸ್ಟರು ಸಹ ಬೇಹದ್ದಿನ ಜ್ಞಾನವನ್ನು ಬಯಸುತ್ತಾರೆ. ಅಂದಾಗ ತಾವೇ ಕೊಡಲು ಸಾಧ್ಯ. ಆದರೆ ತಾವು ಗುಪ್ತವಾಗಿದ್ದೀರಾ. ತಮ್ಮನ್ನು ಯಾರೂ ಗುರುತಿಸುತ್ತಿಲ್ಲ. ತಾವು ಯೋಗ ಬಲದಿಂದ ತಮ್ಮ ರಾಜ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ. ಲಕ್ಷ್ಮೀನಾರಾಯಣ ಈ ರಾಜ್ಯವನ್ನು ಹೇಗೆ ಪಡೆದರು ಎಂಬುದನ್ನು ತಾವು ತಿಳಿದುಕೊಂಡಿದ್ದೀರಾ. ಇದಕ್ಕೆ ಹೇಳಲಾಗತ್ತೆ ಆಸ್ಪಿಷಿಯಸ್ ಕಲ್ಯಾಣಕಾರಿ ಯುಗ. ಬಹಳ ಚಿಕ್ಕದಾಗಿರುವ ಕಲ್ಯಾಣಕಾರಿ ಸಂಗಮ ಯುಗ ಇದಾಗಿದೆ. ತಂದೆ ಬಂದು ಇಲ್ಲಿ ಪಾವನರನ್ನಾಗಿ ಮಾಡುತ್ತಾರೆ. ಶ್ರೀಕೃಷ್ಣನನ್ನು ಎಲ್ಲರೂ ತಂದೆ ಎಂದು ಹೇಳುವುದಿಲ್ಲ.
ನಿರಾಕಾರ ಶಿವ ತಂದೆಗೆ ತಂದೆ ಎಂದು ಹೇಳಲಾಗುವುದು. ಆ ತಂದೆಯನ್ನು ನೆನಪು ಮಾಡಬೇಕು, ಪಾವನರು ಆಗಬೇಕು. ಅವಶ್ಯವಾಗಿ ವಿಕಾರಗಳನ್ನು ಬಿಟ್ಟು ಬಿಡಬೇಕು. ಭಾರತ ನಿರ್ವಿಕಾರಿ ಸುಖಧಾಮವಾಗಿತ್ತು, ಈಗ ವಿಕಾರಿ ದುಃಖಧಾಮವಾಗಿದೆ. ಏನು ಬೆಲೆ ಇಲ್ಲದಂತೆ ಆಗಿದೆ. ಇದು ಡ್ರಾಮಾದ ಆಟವಾಗಿದೆ. ಇದನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಬೇರೆಯವರಿಗೂ ಮಾಡಿಸಬೇಕು. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧನ್ಯವಾದಗಳು ಬಾಬಾ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ನೆನಪಿನಿಂದ ಪಾವನರಾಗಿ ತಂದೆಯ ಕೊರಳಿನ ಹಾರವಾಗಬೇಕು. ಕರ್ಮ ಮಾಡುತ್ತಿದ್ದರೂ ತಂದೆಯ ನೆನಪಿನಲ್ಲಿ ಇದ್ದು ವಿಕರ್ಮಜೀತರಾಗಬೇಕು. ಎರಡನೇ ಪಾಯಿಂಟು, ಪುಣ್ಯ ಆತ್ಮ ಆಗುವ ಪೂರ್ಣ ಪುರುಷಾರ್ಥ ಮಾಡಬೇಕು. ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿ ಆಗಬೇಕು. ಪುಣ್ಯ ಆತ್ಮ ಆಗುವ ಪೂರ್ಣ ಪುರುಷಾರ್ಥ ಮಾಡಬೇಕು. ದೇಹ ಅಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿ ಆಗಬೇಕು. ವರದಾನ, ತಮ್ಮ ಬುದ್ಧಿರೂಪಿ ನೇತ್ರವನ್ನು ಸ್ಪಷ್ಟ, ಕ್ಲಿಯರ್ ಮತ್ತು ಕೇರ್ಫುಲ್ ಇಟ್ಟುಕೊಳ್ಳುವಂತಹ ಮಾಸ್ಟರ್ ಜ್ಞಾನಪೂರ್ಣರು, ಪವರ್ಫುಲ್, ನಾಲೆಜ್ಫುಲ್ ಮತ್ತು ಪವರ್ಫುಲ್, ಜ್ಞಾನಪೂರ್ಣ ಮತ್ತು ಶಕ್ತಿಪೂರ್ಣ ಆಗಿರಿ. ತಮ್ಮ ಬುದ್ಧಿರೂಪಿ ನೇತ್ರವನ್ನು ಕ್ಲಿಯರ್ ಮತ್ತು ಕೇರ್ಫುಲ್ಲಾಗಿ ಇಟ್ಟುಕೊಳ್ಳುವಂತಹ ಮಾಸ್ಟರ್ ನಾಲೆಜ್ಫುಲ್ ಮತ್ತು ಪವರ್ಫುಲ್ ಆಗಿರಿ. ವರದಾನದ ವಿಶ್ಲೇಷಣೆ, ಹೇಗೆ ಜ್ಯೋತಿಷ್ಯಗಳು ತಮ್ಮ ಜ್ಯೋತಿಷ್ಯದ ಜ್ಞಾನದಿಂದ, ಗ್ರಹಗಳ ಜ್ಞಾನದಿಂದ ಬರುವಂತಹ ಅಂದರೆ ಮುಂದೆ ಬರುವಂತಹ ಆಪತ್ತುಗಳನ್ನು ತಿಳಿದುಕೊಳ್ಳುತ್ತಾರೆ, ಹಾಗೆ ತಾವು ಮಕ್ಕಳು ಇನ್ ಅಡ್ವಾನ್ಸ್ ಆಗಿ ಮೊದಲೇ ಮಾಯೆಯ ಮೂಲಕ ಬರುವಂತಹ ಪೇಪರ್ಸನ್ನು ಗುರುತಿಸಿ ಪಾಸ್ವಿತಾನರಾಗಲು ತಮ್ಮ ಬುದ್ಧಿರೂಪಿ ನೇತ್ರವನ್ನು ಕ್ಲಿಯರ್ ಮಾಡಿಕೊಳ್ಳಿ ಮತ್ತು ಕೇರ್ಫುಲ್ಲಾಗಿ ಇರಿ. ದಿನ ಪ್ರತಿದಿನ ನೆನಪಿನ ಮತ್ತು ಶಾಂತಿಯ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ಆಗ ಮೊದಲೇ ಗೊತ್ತಾಗುವುದು ಇಂದು ಏನೋ ಆಗಲಿದೆ ಎಂದು. ಮಾಸ್ಟರ್ ಜ್ಞಾನಪೂರ್ಣರು ಶಕ್ತಿಪೂರ್ಣರಾದಾಗ ಎಂದಿಗೂ ಸೋಲಲು ಸಾಧ್ಯವಿಲ್ಲ, ಸೋಲುವುದು ಇಲ್ಲ. ಸ್ಲೋಗನ್, ಪವಿತ್ರತೆಯೇ ನವೀನತೆಯಾಗಿದೆ ಮತ್ತು ಇದೇ ಜ್ಞಾನದ ತಳಪಾಯವಾಗಿದೆ. ಪವಿತ್ರತೆಯೇ ನವೀನತೆಯಾಗಿದೆ ಮತ್ತು ಇದೇ ಜ್ಞಾನದ ಫೌಂಡೇಶನ್, ತಳಪಾಯವಾಗಿದೆ. ಅವ್ಯಕ್ತ ಇಶಾರೆ, ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ತಾವು ಮಕ್ಕಳ ನಡತೆಯಲ್ಲಿ ಮಧುರತೆ ಮತ್ತು ಮನಸ್ಸಿನಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿಬೇಕು. ಎರಡೂ ಸ್ಮೃತಿ ಇರಬೇಕು. ಪಾಸ್ವಿತಾನರ್ ಆಗುತ್ತೀರಾ. ಮಧುರತೆ ಮತ್ತು ನಮ್ರತೆ, ಈ ಎರಡು ವಿಶೇಷ ಧಾರಣೆಗಳಿಂದ ಸದಾ ವಿಶ್ವ ಕಲ್ಯಾಣಕಾರಿ ಮಹಾದಾನಿ ವರದಾನಿ ಆಗುತ್ತೀರಾ ಮತ್ತು ಸಹಜವಾಗಿ ಸ್ನೇಹದ ಸಾಕ್ಷಿ ಕೊಡಬಹುದು. ಓಂ ಶಾಂತಿ.